Hi, hello, welcome back to my another new vlog, guys. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಗೈಸ್, ಇವತ್ತಿನ ವ್ಲಾಗ್ ಎದ್ದೆ ನಮ್ಮ ಚಿಂಟುನ್ ಕರ್ಕೊಂಡು ಹೋಗಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ನಮ್ಮ ಚಿಂಟು ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಆರಿಸ್ಕೋಬೇಕು ಇವತ್ತು. ನಮ್ಮ ಚಿಂಟುನು ರೆಡಿ ಆದ, ಅಣ್ಣ ಫುಲ್ ಮೈಯೆಲ್ಲ ಮುರಿದು ರೆಡಿ ಆಗ್ತಾವನೆ ನೋಡ್ರಿ. ಬರೀ ಒಂದೇ ಕಿತ್ತ ಶೂ ಹಾಕೊಂಡು ಹೋಗ್ಬಿಡೋಣ. ಅಲ್ಲದಲ್ಲ ಹಾಗೆ ಜಾಗಿಂಗ್ ಮಾಡ್ಕೊಂಡು ಬರಬೇಕು ಗೈಸ್. ಇವತ್ತು ಬ್ಯಾಕ್ ವರ್ಕೌಟು, ಬ್ಯಾಕೆಲ್ಲ ಹಾಕೊಂಡು ಜಡಿತಾವೆ ಬೆಳಗ್ಗೆನೆ. ಆತ ಹಿಂಗೆ ಹಾಕಿದ್ಯಲ್ಲ, ಓಡ ಓಡ ಓಡೋ ಎದ್ದು ಓಡೋ. ಅಣ್ಣ ಯಾರ್ಗ ಹಾಕಿಲ್ಲ ಅವ್ರಿಗೆ ಹಾಕೋಣ, ಹುಡುಗರ್ ಕೈ ಹುಡುಗರು ಯಾರ್ಗಾನ ಹಾಕೋಣ. ಗಾಯ್ಸ್, ಇವಾಗ ಜಾಗಿಂಗ್ ಎಲ್ಲ ಮುಗೀತು. RSS ಮುಗಿಸ್ಕೊಂಬಂದು ಹಂಗೆ ಜಾಗಿಂಗ್ ಮುಗಿಸಾಕ್ದೆ ಒಟ್ಟಿಗೆ. ಇವಾಗ ಹೋಗಿ ಫ್ರೀ ಎಕ್ಸಸೈಸ್ ಮಾಡಿ ಮನೆಗೆ ಓಡಬೇಕು ಗೈಸ್. ಇವಾಗ ಬ್ಯಾಕ್ ಪೇನ್ಗೆ ಎಕ್ಸಸೈಸ್ ಮಾಡಿ ಅನ್ಕೊಂತ ಇದ್ದೆ. ನಮ್ಮ ಯೋಗ ಟೀಚರ್ ಒಬ್ಬರು ಬರೋರು ವಾಕಿಂಗ್, ಅವ್ರು ಬಂದಿದ್ದೆ ಇನ್ನೊಂದು ಯಾವನ ಬ್ಯಾಕ್ ಪೇನ್ಗೆ ಎಕ್ಸಸೈಸ್ ಹೇಳ್ಸ್ಕೊಬೋದು ಅಂತ ಅನ್ಕೊಂತ ಇದ್ದಂಗೆ ಬಂದರು ನಮ್ಮ ಯೋಗ ಟೀಚರ್. ಬನ್ನಿ ಇವ್ರ ಹತ್ರ ಒಂದೆರಡು ಬ್ಯಾಕ್ ಪೇನ್ ಎಕ್ಸಸೈಸ್ ಹೇಳ್ಸ್ಕೊಣ. ನನಗೆ ಗೊತ್ತಿರೋದು ಲೆಗ್ ರೈಸು, ಆಮೇಲೆ ತೋರಿಸ್ತೀನಿ ತಡಿ ಆಮೇಲೆ. ಬನ್ನಿ ಸರ್, ಇವಾಗ ನೆನ್ಸ್ಕೊಂತ ಇದ್ದೆ ನಿಮ್ಮನ್ನ. ಹ್ಞೂ ಬರ್ರಿ, ಹಾಗೆ ಒಂದು ಬ್ಯಾಕ್ ಪೇನ್ಗೆ ಒಂದು ಎಕ್ಸಸೈಸ್ ಹೇಳ್ಕೊಡಿ. ಹ್ಞೂ, ಬಂದಾಗ ಮಾಡಬಾರ್ದು, ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹೇಳಿ ಹೇಗೆ ಪ್ರಿಕಾಷನ್? ಪ್ರಿಕಾಷನ್ ಹಾಂ, ಪ್ರಿವೆಂಟಿವ್ ಅಲ್ಲ, ಅಂದ್ರೆ ಬಂದಾದ್ಮೇಲೆ ಮಾಡಂಗಿಲ್ಲ. ಹಾಂ, ಬರೋಕ್ಕಿಂತ ಮುಂಚೆ ಮಾಡಿದ್ರೆ ಹೆಲ್ದಿಯಾಗಿ ಇಟ್ಕೊಂಡಿರ್ಬೋದು. ಸೊ ಅದು ಯೋಗ. ಆ ಥರ ಗೈಸ್. ಇದು ಚಾನಲ್ ನೋಡ್ತಾ ಇದ್ದೀರಿ ನೀವು, ಭಾಳ ಇದರಲ್ಲೇ ಮನೆಯಲ್ಲೇ ಮಾಡ್ತೀರಾ ಜಾಸ್ತಿ ಅಲ್ಲ? ಜಾಸ್ತಿ ನಮ್ಮ ಮಗನ ಜೊತೆಗೆ ಮಾಡೋದು. ಮದರ್ ಡೇ ಮಾಡಿದ್ದು ನೋಡಿದೆ ಗಾಯ್ಸ್. ಇವಾಗ ಹಳ್ಸಿನ್ಕಾಯಿ ಕೊಯ್ಯಕ್ಕೆ ಬಂದಿದ್ದೀನಿ. ಅದಕ್ಕೆ ಬಂಕ ಅಂಟ್ಕೊಂಬಾರ್ದಂಥ ಎಣ್ಣೆ ತುಂಬ್ಸಕ್ಕಿದು ಒಂದು ಬಟ್ಟೆ ತಗೋಬೇಕು. ಅಂಡ್ ಬನ್ನಿ ಹಳ್ಸಿನ್ಕಾಯಿ ಕೊಯ್ಯೋಣ. ಫುಲ್ ಹಣ್ಣಾಗಿರುತ್ತೆ, ಒಳ್ಳೆ ಸ್ವೀಟ್. ಹಳ್ಸಿನ್ಕಾಯಿ ಸುಲಿತಾ ಇದ್ದೀನಿ ಗಾಯ್ಸ್. ಎಷ್ಟೋ ವರ್ಷಗಳಾಗಿತ್ತು ಸುಲ್ದಿ, ನಾನೇ ಸುಲಿಯೋದೇ ಮರ್ತೋಗಿ, ಈಗ ಹೆಂಗೆ ಕೊಯ್ಯೋದು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹಿಂಗೋ ನಮ್ಮ ಅಮ್ಮ ಹತ್ರ ಬೈಸ್ಕೊಂಡು ಸುಲಿತಾ ಇದ್ದೀನಿ. ನೋಡ್ರಿ ಎಷ್ಟು ಸುಲಿದಿದ್ದೀನಿ, ನೋಡ್ಸು, ನಾನು ತೋರಿಸು. ಅರ್ಧ ಸುಲಿದೀನಿ, ಅರ್ಧ ತಿಂದಾಕಿದ್ದೀನಿ. ಆ ಥರ ಸುಲಿಯೋದು ನಾನು. ಹೇಳೋ, ನಾನು ಹೇಳೋ. ಅಷ್ಟೇ, ಕೈಯೆಲ್ಲ ಎಣ್ಣೆ ಆಗವೆ. ವಿಡಿಯೋಗ್ರಾಫರ್ ನಮ್ಮಮ್ಮ ಹೆಂಗೆ ಹಿಡಿತಾವ್ರ ಬೈಸ್ಕೊಂತೀನಿ. ಅಪ್ಪ ನೀನೇ ನೋಡ್ಕಪ್ಪ ಸಾಮು. ಅಯ್ಯೋ ನನ್ನ ಮಗ ನೀನು ಸರಿ ಇಲ್ಲ, ಹೆಂಗೆ ಅರಿಯೋದು ಹಂಗೆ ಹಿಡಿಯೋದು ಅಂತೀಯ ನೀನು. ನನ್ನ ಹತ್ರ ನಂಗೆ ಯಾಕೆ ಬೇಕಿತ್ತು? ದೂರದಿಂದ ಹಿಡಿದ್ರೆ ಚೆನ್ನಾಗಿ ಬರೋದು. ಹಿಂಗಿದೆ ತೊಳೆಗಳು ಫುಲ್ಲು ಸ್ಪೀಡ್ ಇದೆ. ಇಷ್ಟಾಗೆ ಶುಗರ್ ಗಿಗರ್ ಎಲ್ಲ ಕಟ್ ಮಾಡಬೇಕು ನೋಡ್ರಿ ಗಾಯ್ಸ್. ಇಷ್ಟು ಸುಲ್ದಾಕಿದ್ದೀನಿ, ಒಂದಿಷ್ಟು ತಿಂದಾಕಿದ್ದೀನಿ. ತಿಂದಿನೇ ಅರ್ಧ ಹೊಟ್ಟೆ ತುಂಬೋಗಿದೆ. ಅದಕ್ಕೆ
ಇವಾಗ ಓಟ್ಸ್ ತಿನ್ಕೊಂಡು ಹೋಗ್ಬೇಕು ಗಾಯ್ಸ್. ಓಟ್ಸು ಏನ್ ನಂಗ್ ಬೇಕು ನೆನ್ನೆಯಿಂದ ಹೇಳ್ತಾ ಇದ್ದ ನಂಗೇನ್ ಕಪ್ಪ ತಿನ್ನಕ್ ಬೇಕಿಲ್ಲ ಅವನಗ, ಮತ್ತೆ ಕಂಟೆಂಟ್ ಬೇಕಲ್ಲ. ಗಾಯ್ಸ್ ಹರ್ಷ ಸುಳಿತಾ ಇದ್ದೆ ಗಾಯ್ಸ್, ನಮ್ಮಮ್ಮ ನೆನ್ನೆಯಿಂದ ಹೇಳೋರು ಗಾಯ್ಸ್ ಅಂತ. ಕಂಟೆಂಟ್ ಅದೇ ಬೇಕು ಇದೇ ಬೇಕಂತೇನಿಲ್ಲಪ್ಪ, ನಮ್ಗೇನ್ ಬೇಕೋ ಅದಕ್ಕೆ ಕಮ್ಮಿಡ್ಬೋದು. ಕಂಟೆಂಟ್ ಒಂದು ನಾಳೆ ಒಂದು ಕಂಟೆಂಟ್ ಗಾಯ್ಸ್ ನಮಗೆ ಹೋಗಿತ್ತು ಗಾಯ್ಸ್, ಜಾಸ್ತಿ ಇತ್ತು ಗಾಯ್ಸ್. ಅಷ್ಟೇ ಗಾಯ್ಸ್, ಓಟ್ಸ್ ತಿಂದು ಆಮೇಲೆ ರೆಡಿಯಾಗಿ ಭಾಳ ಕೆಲಸಕ್ಕೆ. ಗಾಯ್ಸ್ ಇವಾಗ ಜಿಮ್ಗೆ ಬಂದೆ, ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದೆ. ನಿಮ್ಗೊಂದು ತೋರ್ಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ವೀಡಿಯೋ. ಇದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ನೋಡ್ಕೊಂಡು ವರ್ಕೌಟ್ ಮಾಡಿದ್ರೆ ಪೊಸಿಷನ್ ನೆಟ್ಟಿಗೆ ಬರಲ್ಲ, ಹೆಂಗೆ ಬರುತ್ತೆ ಮಿಸ್ಟೇಕು ಅಂತ ನಮ್ಮ ಹುಡುಗ ಒಬ್ಬ ಮಾಡ್ತಾನೆ. ತೋರಿಸ್ತೀನಿ ತಡೀರಿ, ನೋಡ್ಕೊಂಬರಪ್ಪ ಅವನೇ ಮೊಬೈಲಾಗ ಇವಾಗ ಪಪ್ಪ. ಹಾಂ ನೋಡ್ರಿ ಅಲ್ಲಿ ನೋಡ್ಕೊಂತವನೇ ಮೊಬೈಲಾಗ, ಬಂದು ತಪ್ಪು ಮಾಡಿದಾಗ ತೋರಿಸ್ತೀನಿ. ಗೈಸ್ ಅವನ್ನೆಲ್ಲ ಕೇಳಿಸ್ಕೊಂಬಿಟ್ಟವನೇ, ವರ್ಕೌಟ್ ಚೇಂಜ್ ಮಾಡಿಬಿಟ್ಟ ಪಪ್ಪ. ತೋರಿಸ್ತಾ ಇದ್ದೆ, ಹಾಂ ತೋರಿಸ್ತಾ ಇದ್ದೆ, ಇಲ್ಲ ಅಂದಿದ್ದೆ ಹೋಗಿ ಇಲ್ಲಿ ಮಾಡ್ತಾ ಇದ್ದ. ಇವಾಗ ಅಲ್ಲೋಗ್ಬಿಟ್ಟವನೇ, ಅದು ಸ್ವಲ್ಪ ಮಾಡ್ತಾವನೆ. ಗಾಯ್ಸ್ ಇವಾಗ ವರ್ಕೌಟ್ ಎಲ್ಲ ಮುಗೀತು, ಹೊರಟೆ ಆ್ಯಸ್ ಯೂಶ್ವಲ್. ಯಾವಾಗೂ ನಮ್ಮದೇ ಲೇಟು, ಕ್ಲೋಸ್ ಮಾಡ್ಕೊಂಡು ಹೊರಡೋದೆ ಗಾಯ್ಸ್. ಅವಾಗ ಅಲ್ಲಿ ತೋರ್ಸೋಣ ಅಂದ್ಕೊಂಡು ಮ್ಯಾಚ್ ಇತ್ತು, ನಮ್ಮ ಹುಡುಗ ಮ್ಯಾಚ್ ಹಾಕ್ದ. ಮ್ಯಾಚ್ ನೋಡ್ಕೊಂಡು ವರ್ಕೌಟ್ ಮಾಡ್ಕೊಂಡು ಮರ್ತೋಗ್ಬಿಟ್ಟೆ. ನಾನು ಯಾವಾಗ ಏನು ಹೇಳೋದಂದರೆ ವೀಡಿಯೋಗಳು ನೋಡ್ಕೊಂಡು ಮಾಡೋದಕ್ಕಿಂತ ಅಲ್ಲಿರೋ ಕೋಚ್ಗಳನ್ನ ಕೇಳಿ ಮಾಡಿ, ಯಾಕಂದರೆ ಪೊಸಿಷನ್ನು ಎಲ್ಲ ಪಕ್ಕ ವೀಡಿಯೋ ನೋಡ್ಕೊಂಡು ಗೊತ್ತಾಗಲ್ಲ. ಅವ್ರಿಗೂ ಬೈಸಿಪ್ಸ್ ಅಂದರೆ ನಾವು ಬೈಸಿಪ್ಸ್ ಮಾಡ್ತಾ ಇರ್ತೀರಿ, ಸೊಟ್ಟ ಹೊಡೆದ್ರೂ ಇಲ್ಲ ಯಾರಾಬಿರಿ ಮೇಲೆ ಕೆತ್ತಿದ್ರೂ ಹೇಳ್ಕೊಡೋ ಯಾರೂ ಇರಲ್ಲ. ಇನ್ನೊಂದು ನಾವು ಯಾರೂ ಹೇಳಲ್ಲ, ನೀವು ಕೇಳಿಲ್ಲ ಅಂದ್ರೂ ನೀವು ನೋಡ್ಕೊಂಡು ಮಾಡ್ಕೊತ ಇದ್ದರೆ ಮಾಡ್ಕೊತಾನೆ ಬಿಡು ಅಂತ ಬಿಟ್ಬಿಡ್ತಾರೆ, ತಲೆ ಕೆಡ್ಸ್ಕೊಳಲ್ಲ. ಅದಕ್ಕೆ ಕೇಳಿ ಅಲ್ಲಿರೋದನ್ನ ಕೇಳಿದ್ರೆ ಹೇಳ್ಕೊಡ್ತಾರೆ. ಅವ್ರು ನೀವು ತಪ್ಪು ಮಾಡ್ತಾಯಿದ್ರು ಬಂದು ಹೇಳ್ತಾರೆ, ಕರೆಕ್ಷನ್ ಮಾಡ್ತಾರೆ. ಅಷ್ಟೇ ಗೈಸ್, ಬನ್ನಿ ಮನೆಗೆ ಹೊರಡೋಣ, ಟೈಮ್ ಆಯಿತು. ಇವಾಗ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ RCB ಮ್ಯಾಚ್ ಹೋಗ್ಬಿಡ್ಬೇಕು. ಇನ್ನೊಂದು ಮಕ್ಕಳು ಬೇರೆ ದನಕ್ಕೆ ಹೊಡೆದವ್ರೆ, ರನ್ನು ಸರಿಗೆ ಬಾರಿಸವ್ರೆ. ಅಯ್ಯೋ ನಮ್ಮವ್ರು ಏನಿಲ್ಲ, ಹೊಡಿತಾರೆ, ಹೊಡೆದ್ರೆ 260 ಚೇಸ್ ಮಾಡ್ತಾರೆ, ಇಲ್ಲ ಅಂದರೆ ನಮ್ಮ ತಪ ಅಂತ 100ಕ್ಕೆ ಎಗರೋತಾರೆ. ನೋಡೋಣ ಬರ್ರಿ ಇವತ್ತು ಏನು ಮಾಡ್ತಾರೆ ನಮ್ಮ ಹುಡುಗರು ಅಂತ. ಗಾಯ್ಸ್ ಇವಾಗ ಮನೆಗೆ ಬಂದೆ ಡೈರೆಕ್ಟ್ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಊಟ ಚಪಾತಿ, ಉಸ್ಲಿ, ನೆನ್ನೆ ಮಿಕ್ಕಿರೋದು ಸ್ವಲ್ಪ ಬದನೆಕಾಯಿದು ಗುಜ್ಜು. ಒಳ್ಳೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಓಡ್ ಬಂದೆ. ನೋಡಿದ್ರೆ ನಮ್ಮ ಗುರು ವಿರಾಟ್ ಕೊಹ್ಲಿ ಔಟ್ ಆಗೋನೆ, ವೆಂಕಟೇಶ್ ಅಯ್ಯರ್ ಔಟ್ ಆಗೋನೆ, 2 ವಿಕೆಟ್ ಆಗ್ಬಿಟ್ಟೈತೆ ಆಲ್ರೆಡಿ. ನಾನು ಅನ್ಕೊಂಡಂಗೆ ನನ್ನ ಮಕ್ಕಳು ತುಪ್ಪ ಅಂತ ಉದ್ರತ್ತವ್ರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅಷ್ಟೇ ಗೈಸ್, ಇವಾಗ ಊಟ ಮಾಡಿ ಓಟ್ಸ್ನೇನು ಹಾಕಿ ಮಲ್ಕೊಳ್ಳೋಣ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬೈ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.